ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನಕ್ಕೂ ಕಂಪ್ಲೇಂಟ್ ಕೊಡೋಕ್ಕೇನೋ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರ್ಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನಕ್ಕೂ ಕಂಪ್ಲೇಂಟ್ ಕೊಡೋಕ್ಕೇನೋ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರ್ಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನಕ್ಕೂ ಕಂಪ್ಲೇಂಟ್ ಕೊಡೋಕ್ಕೇನೋ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರ್ಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನಕ್ಕೂ ಕಂಪ್ಲೇಂಟ್ ಕೊಡೋಕ್ಕೇನೋ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರ್ಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ.
ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನೋ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನೋ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ. MBBS ಅಡ್ಮಿಷನ್ ಬಗ್ಗೆಯೂ ಕೂಡ ದಾಖಲಾತಿಗಳಿಲ್ಲ. ಅನನ್ಯ ಎಂಬ ಮಗಳಿದ್ದಳು ಅಂತ ಸಾಬೀತು ಪಡಿಸೋದೇ ಆಕೆಗೆ ಕಷ್ಟ ಆಗೋಯ್ತು. ಇನ್ನು ಸುಜಾತಾಗೆ ಬೆಂಬಲ ಕೊಡೋದಕ್ಕೆ ಯಾರು ಕೂಡ ಈ ಕ್ಷಣಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಹಿಂದೆ ಬೆಂಬಲ ಕೊಟ್ಟವರು ಈಗ ಸಮಸ್ಯೆಗಳಲ್ಲಿ ಸಿಲ್ಕೊಂಡಿದ್ದಾರೆ. ಈಗ ಸುಜಾತಾ ಭಟ್ರಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಹಿಂದಿನ ಬೆಂಬಲವೂ ಕೂಡ ಈಗ ಸಿಗ್ತಾ ಇಲ್ಲ. ಇದೇ ಕಾರಣಕ್ಕೆ ಸುಜಾತಾ ಭಟ್ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಬ್ರೇಕ್ ಆದ್ಮೇಲೆ ಆರಂಭದಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ದೃಶ್ಯಾವಳಿಯನ್ನು ನೋಡಿದ್ದೆ. ಅಲ್ಲಿಗೆ ವಿಚಾರಣೆಗೆ ಅಂತ ಏನೋ ಕಂಪ್ಲೇಂಟ್ ಕೊಡೋಕೆ ಬಂದಾಗ ಅಲ್ಲಿ ಸ್ಟೇಷನ್ಗೆ ಏನೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗಿ ಕಣ್ಣು ಮುಕ್ಕೊಂಡ್ರು. ಆ ದೃಶ್ಯ ನಿಮ್ಗೆಲ್ಲ ನೆನಪಿರಬೇಕು. ಏನಪ್ಪ ಈ ಅಜ್ಜಿ ಇಷ್ಟೊಂದು ಗೌರವ ಕೊಡುತ್ತೆ ಕಾನೂನಿಗೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಅದೆಲ್ಲವೂ ಕೂಡ ಡ್ರಾಮಾನ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಅನನ್ಯ ನಾಪತ್ತೆ ಬಗ್ಗೆ ಯಾವುದೇ ಸಾಕ್ಷ್ಯ ಆಧಾರಗಳು ಇಲ್ಲ. ಅನನ್ಯ ಹುಟ್ಟು ಬೆಳವಣಿಗೆ ಶಾಲಾ ಕಾಲೇಜು ದಾಖಲಾತಿ ಇಲ್ಲ.